ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್. ನಿಮ್ಮ ಮ್ಯಾಜಿಕಲ್ ಮ್ಯಾನಿಫೆಸ್ಟ್ ಚಾನಲ್ಗೆ ಸ್ವಾಗತ. ಜೀವನದ ಎಲ್ಲ ದಾರಿಗಳು ಮುಚ್ಚಿದಾಗ ಇದನ್ನು ಕೇಳಿ. ನೀವು ಎಲ್ಲವನ್ನು ಬಿಟ್ಟು ಹೊರಡುವ ಯೋಚನೆಯಲ್ಲಿ ಇದ್ದೀರಾ? ನೀವು ನಿಮ್ಮ ಕನಸುಗಳಿಗಾಗಿ ಸಾಕಷ್ಟು ಪ್ರಯತ್ನ ಮಾಡಿ ಕೈ ಚೆಲ್ಲಿದ್ದೀರಾ? ನೀವು ಮಾಡುವ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗಿಲ್ಲವೇ? ಬಹುಶಃ ನೀವು ತುಂಬ ಕಷ್ಟಪಟ್ಟಿರಬಹುದು. ಆಸೆಗಳು ಈಡೇರುತ್ತೋ ಇಲ್ಲವೋ ಎಂಬ ಅನುಮಾನ ನಿಮಗೆ ಕಾಡುತ್ತಿರಬಹುದು. ನನ್ನ ಸಮಯ, ಶಕ್ತಿ ವ್ಯರ್ಥ ಮಾಡುತ್ತಿದ್ದೇನೆ ಎಂಬ ಬಲವಾದ ಅನುಮಾನ ಸಹ ಕಾಡ್ತಿರಬಹುದು. ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿದ್ದರೆ ಈ ವಿಡಿಯೋ ಖಂಡಿತ ನಿಮಗೆ ಪರಿಹಾರ ನೀಡುತ್ತದೆ. ಒಂದು ಟೈಮ್ನಲ್ಲಿ ಈ ಕನಸುಗಳನ್ನು ಬಿಡಬೇಕೆ, ಅನುಸರಿಸಬೇಕೆ, ಈ ಪ್ರಶ್ನೆಯನ್ನು ನನಗೆ ನಾನೇ ಸುಮಾರು ಬಾರಿ ಕೇಳಿಕೊಳ್ಳುತ್ತಿದ್ದೆ. ನನ್ನ ಜೀವನದಲ್ಲಿ ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡಲು ಸಾಧ್ಯವೇ? ನಿದ್ದೆ ಮಾಡಲು ಆಗ್ತಾ ಇರಲಿಲ್ಲ. ಎಲ್ಲ ಕನಸು ಗುರಿ ಬಿಟ್ಟು ಬಿಡಬೇಕೆಂದು ಅನಿಸ್ತಾ ಇತ್ತು. ಆಗ ಒಂದು ರಾತ್ರಿ ನಾನು ಹತಾಶೆಯಿಂದ ದೇವರ ಜೊತೆ ಮಾತನಾಡಲು ಪ್ರಾರಂಭಿಸಿದೆ. ದೇವರೇ, ನೀನು ನಿಜವಾಗ್ಲೂ ಇದ್ದರೆ ನನ್ನ ಜೀವನ ಬದಲಾಯಿಸುವ ಮಾರ್ಗ ತೋರಿಸು. ನನ್ನಲ್ಲಿ ಸ್ಫೂರ್ತಿ ತುಂಬು. ಈ ಕತ್ತಲೆಯಲ್ಲಿ ನನಗೆ ಒಂದು ಬೆಳಕನ್ನು ತೋರಿಸು. ಈ ಕತ್ತಲೆ ಓಡಿಸಲು ಏನಾದರೂ ಮಾಡು ಅಂತ ದೇವರಲ್ಲಿ ಬೇಡಿಕೊಂಡೆ. ಆ ಸಮಯದಲ್ಲಿ ನನಗೆ ಬಾಯಾರಿಕೆ ಆಯಿತು. ನಾನು ನೀರು ಕುಡಿಯಲು ಎದ್ದೆ. ಟೇಬಲ್ ಮೇಲಿದ್ದ ನೀರಿನ ಗ್ಲಾಸ್ ತೆಗೆಯುವಾಗ ಒಂದು ಪುಸ್ತಕ ಕೈಗೆ ಬಿತ್ತು. ಅದುವೇ ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ಬರೆದದ್ದು. ನನಗೆ ಓದುವುದರಲ್ಲಿ ಅಂತ ಏನೋ ಆಸಕ್ತಿ ಇರಲಿಲ್ಲ. ಆದರೆ ಆಗ ಆ ಪುಸ್ತಕ ಓದಬೇಕೆನಿಸಿತು. ಇದರಲ್ಲಿ ಏನೋ ಒಂದು ಸಂದೇಶ ನನಗೆ ಇರಲೇಬೇಕು ಅಂತ ಅನಿಸ್ತು. ಈಗಲೇ ಏಕೆ ಈ ಪುಸ್ತಕ ನನ್ನ ಕೈಗೆ ಸಿಗಬೇಕು? ಆ ಪುಸ್ತಕ ತೆರೆದೆ. ಅದರಲ್ಲಿ ಈ ಸಾಲುಗಳ ಮೇಲೆ ನನ್ನ ದೃಷ್ಟಿ ಬಿತ್ತು. ಎಲ್ಲವೂ ನಿಮ್ಮೊಂದಿಗೆ ತಪ್ಪಾಗಿದ್ದರೆ ಮತ್ತು ನೀವು ಬಯಸಿದ್ದು ನಡೆಯುತ್ತಿಲ್ಲ ಅಂದರೆ ನೆನಪಿಡಿ, ಈ ವಿಳಂಬದ ಹಿಂದೆ, ಈ ಹೋರಾಟದ ಹಿಂದೆ ದೇವರ ರಕ್ಷಣೆ ನಿಮ್ಮ ಮೇಲಿದೆ. ಬಹುಶಃ ದೇವರು ನಿಮ್ಮನ್ನು ರಕ್ಷಿಸುತ್ತಿರಬಹುದು. ಬಹುಶಃ ದೇವರು ನಿಮಗೆ ಹೊಸ ದಾರಿ ತೋರಿಸಲು ಹೀಗೆ ಮಾಡ್ತಿರಬಹುದು. ಅದಕ್ಕಾಗಿ ಇವೆಲ್ಲ ಘಟನೆಗಳು ನಿಮ್ಮ ಜೊತೆ ಆಗ್ತಾ ಇದೆ. ಒಂದು ವೇಳೆ ನೀವು ಇವೆಲ್ಲವನ್ನು ಬಿಡುವುದರ ಆಲೋಚನೆ ಇದ್ದರೆ ಇನ್ನೊಮ್ಮೆ ಯೋಚಿಸಿ. ಬಹುಶಃ ನೀವು ನಿಮ್ಮ ಗುರಿಯ ತುಂಬ ಹತ್ತಿರದಲ್ಲಿದ್ದೀರಿ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಗುರಿಯ ಹತ್ತಿರ ಇರುವಾಗ ಎಲ್ಲವೂ ನಿಮ್ಮ ವಿರುದ್ಧವಾಗಿ ನಡೆಯುತ್ತದೆ. ಇದೆಲ್ಲವೂ ನನಗಾಗಿಯೇ ಬರೆದಂತೆ ಇತ್ತು. ಏಕೆಂದರೆ ಹೆಚ್ಚಿನ ಜನರು ತೊಂದರೆ, ಕಷ್ಟಗಳಿಂದ ತಮ್ಮ ಗುರಿಯನ್ನು ತಲುಪುವ ಮೊದಲೇ ಪ್ರಯತ್ನ ನಿಲ್ಲಿಸಿಬಿಡ್ತಾರೆ. ನೀವು ಈ ಪ್ರಯತ್ನ ಬಿಟ್ಟು ಕೊಡದಿದ್ದರೆ ಆ 1% ಜನರಲ್ಲಿ ನೀವು ಇರುತ್ತೀರಿ ಮತ್ತು ಬಹಳಷ್ಟು ಯಶಸ್ಸನ್ನು ನೀವು ಗಳಿಸ್ತೀರಿ. ಆ ಪುಸ್ತಕವನ್ನು ಮುಂದೆ ಓದಬೇಕೆನಿಸಿತು. ಏಕೆಂದರೆ ಒಂದು ದೈವಿಕ ಶಕ್ತಿ ನನ್ನೊಂದಿಗೆ ಮಾತನಾಡುತ್ತಿದೆ ಅಂತ ಅನಿಸಿತು. 2ನೇ ಪೇಜಲ್ಲಿ ಹೀಗಿತ್ತು: ನಿಮಗೆ ಏನೇ ಸಮಸ್ಯೆ ಇದ್ದರೂ ದೇವರಲ್ಲಿ ಕೇಳಿ. ಈ ಎಲ್ಲ ಹೊರೆ, ಈ ಎಲ್ಲ ಒತ್ತಡ, ಚಿಂತೆ ನಾನು ನಿನಗೆ ಸಮರ್ಪಿಸುತ್ತಿದ್ದೇನೆ ಎಂದು ಆ ದೈವಿಕ ಶಕ್ತಿಗೆ ಹೇಳಿ. ನಂತರ ಮಲಗಲು ಪ್ರಯತ್ನಿಸಿ. ನಂತರ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿರುತ್ತೆ ನೋಡಿ. ನಾನು ಕೂಡ ಹಾಗೇ ಮಾಡಿದೆ. ನನ್ನ ಹಾಸಿಗೆಗೆ ಬಂದು ಕಣ್ಣು ಮುಚ್ಚಿ ಮಲಗಿದೆ. ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು ಹೇಳಿದೆ, ಓ ದೇವರೇ, ಈ ಟೆನ್ಷನ್ನದ ಭಾರ ನಾನು ಇನ್ನೂ ತೆಗೆದುಕೊಳ್ಳಲ್ಲ. ನನ್ನ ಎಲ್ಲ ಟೆನ್ಷನ್, ಭಾರ, ಚಿಂತೆ ಎಲ್ಲ ನಿನಗೆ ಕೊಡ್ತೇನೆ. ನನ್ನ ಜೀವನದಲ್ಲಿ ಈ ಟೆನ್ಷನ್ ಕೊಟ್ಟಿದ್ದರೆ ಅದನ್ನು ತೆಗೆದುಹಾಕುವ ಮಾರ್ಗವೂ ನಿನ್ನಲ್ಲೇ ಇರುತ್ತೆ. ಇನ್ನು ಮೇಲೆ ಇದೆಲ್ಲ ನಿನ್ನದೇ. ಇದನ್ನು ಬಾರಿ ಬಾರಿ ಹೇಳಿದಾಗ ನನಗೆ ಎಷ್ಟೋ ತಿಂಗಳ ನಂತರ ಮೊದಲ ಬಾರಿ ನಿದ್ದೆ ಬಂತು. ನಾನು ಮರುದಿನ ಬೆಳಗ್ಗೆ ಎದ್ದಾಗ ಇದ್ದಕ್ಕಿದ್ದಂತೆ ನನ್ನಲ್ಲಿ ಒಂದು ಭರವಸೆ ಮೂಡಿತು. ಎಲ್ಲ ಪರಿಸ್ಥಿತಿ ಬದಲಾಗಬಹುದು ಎಂಬ ಆಸೆ ಕಾಣಿಸಿತು. ಈ ಸಂದರ್ಭದಲ್ಲಿ ನಾನು ಏನು ಹೇಳಲು ಬಯಸ್ತೀನಿ ಅಂದರೆ, ಕೆಲವೊಮ್ಮೆ ನಮಗೆ ಏನೂ ಒಳ್ಳೆಯದು ಆಗುತ್ತಿಲ್ಲ, ಈ ಜಗತ್ತು, ಈ ದೇವರು ನಮಗಾಗಿ ಏನೂ ಮಾಡುತ್ತಿಲ್ಲ ಎಂದು ಭಾವಿಸ್ತೇವೆ. ಆದರೆ ನೀವೇ ನಿಮ್ಮ ಮನಸ್ಸಿನ ಜೊತೆ, ಮನಸ್ಸಿನ ಶಕ್ತಿಯೊಂದಿಗೆ ಮಾತನಾಡಿ, ಅದನ್ನು ಸಂಪರ್ಕಿಸಲು ಪ್ರಯತ್ನಿಸಿ. ಆಗ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡುತ್ತದೆ. ನಿಮ್ಮಲ್ಲಿ ಹೊಸ ವಿಚಾರಗಳು ಜೀವ ಪಡೆಯಲು ಪ್ರಾರಂಭ ಆಗ್ತವೆ. ನನಗೂ ಸಹ ಈ ಅನುಭವ ಆಗಿದೆ. ಮರುದಿನ ಬೆಳಗ್ಗೆ ಎದ್ದಾಗ ನನಗೆ ಸಾಕಷ್ಟು ನೆಮ್ಮದಿ ಸಿಕ್ತು. ನಾನು ಏನನ್ನು ಮಾಡಬೇಕು ಎಂಬ ಕಲ್ಪನೆಗಳು ಸಿಗಲು ಶುರುವಾಯಿತು. ಹತಾಶೆಯಿಂದ, ನೆಗೆಟಿವಿಟಿಯಿಂದ ಹೊರಬರುವ ಮಾರ್ಗ ಕಾಣಿಸಿತು. ಏಕೆಂದರೆ ಆ ರಾತ್ರಿ ನನ್ನ ಪ್ರಯತ್ನ ಬಿಟ್ಟು ಕೊಡಲಿಲ್ಲ. ಎಲ್ಲ ಬಿಟ್ಟು ಕೊಟ್ಟಿದ್ದರೆ ಬಹುಶಃ ನಾನು ನಿಮ್ಮೆದುರಿಗೆ ಈ ವಿಡಿಯೋ ಮಾಡಲು ಸಾಧ್ಯ ಆಗ್ತಿರಲಿಲ್ಲ. ಆದರೆ ಈ ವಿಷಯ ನಿಮ್ಮೊಂದಿಗೆ ಈಗ ಮಾತಾಡ್ತಿದ್ದೇನೆ. ಆದ್ದರಿಂದ ಬಿಟ್ಟು ಕೊಡಲು ಖಂಡಿತ ಯೋಚಿಸಬೇಡಿ. ನಮ್ಮ ಎಲ್ಲ ವೇದಗಳು, ಎಲ್ಲ ಪಠ್ಯಗಳು ಇದನ್ನೇ ಹೇಳ್ತವೆ. ನಿಮ್ಮ ಹೃದಯದಿಂದ ನೀವು ಏನನ್ನಾದರೂ ಬಯಸಿದ್ದರೆ
ಇಡೀ ವಿಶ್ವವೇ ಒಂದಾಗಿ ನಿಮ್ಮ ಆಸೆಯನ್ನು ನಿಜರೂಪಕ್ಕೆ ತರಲು ಸಹಾಯ ಮಾಡುತ್ತೆ. ಕಷ್ಟಗಳು ಬರುತ್ತವೆ, ಸವಾಲುಗಳು ಎದುರಾಗ್ತವೆ, ಆದರೆ ನೀವು ಬಿಟ್ಟು ಕೊಡದಿದ್ರೆ ಎಲ್ಲವೂ ಸರಿ ಹೋಗುತ್ತವೆ. ದೇವರು ನನ್ನೊಂದಿಗೆ ಇದ್ದಾನೆ. ದೇವರು ಯಾವಾಗಲೂ ನನಗೆ ಸರಿಯಾದ ಸಮಯದಲ್ಲೇ ಕೊಡ್ತಾನೆ. ನನ್ನಂಥ ಜನರು ನನ್ನನ್ನು ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಏನೇ ಮಾಡಿದರೂ ಅದರಲ್ಲಿ ಯಶಸ್ವಿ ಆಗ್ತಿದ್ದೇನೆ. ಇಂತಹ ಆಲೋಚನೆಗಳನ್ನು ನನಗೆ ನಾನೇ ಕೊಡಲು ಆರಂಭಿಸಿದೆ. ಇದೇ ಥರದ ವಿಚಾರಗಳನ್ನು ಮಾಡಿದಾಗ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಹೊಸತನಕ್ಕೆ ಪ್ರೋಗ್ರಾಮ್ ಆಗಲು ಆರಂಭ ಮಾಡಿತು. ಆದರೆ ಈ ಪ್ರೋಗ್ರಾಮಿಂಗ್ ನನ್ನಲ್ಲಿ ಆಗ್ತಾ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಭಾವನೆಗಳು, ಕೇವಲ ನಿಮ್ಮ ಭಾವನೆಗಳಿಂದ ಗೊತ್ತಾಗುತ್ತೆ. ಯಾವಾಗ ನಿಮಗೆ ಖುಷಿ, ಆನಂದದ ಅನುಭವ ಆಗುತ್ತೋ ಆಗ ನಿಮ್ಮ ಮನಸ್ಸು ಹೇಳುತ್ತೆ, ಇನ್ನೊಂದು ಸಲ ಪ್ರಯತ್ನ ಮಾಡೋಣ, ಇನ್ನೂ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡೋಣ. ಆಗ ಇಂತಹ ಒಂದು ಸಮಯಗಳಿಗೆ ಬರುತ್ತೆ. ನಿಮ್ಮ ಯಶಸ್ಸನ್ನು ನೀವೇ ಅನುಭವಿಸ್ತೀರಿ, ಅದನ್ನು ಮುಟ್ಟಿ ನೋಡ್ತೀರಿ, ನೀವೇ ಇನ್ನೊಬ್ಬರಿಗೆ ಗೈಡ್ ಮಾಡ್ತೀರಿ, ಮಾರ್ಗದರ್ಶನ ಮಾಡ್ತೀರಿ, ಒಂದು ಭರವಸೆ ಕೊಡ್ತೀರಿ. ಏಕೆಂದರೆ ನೀವು ನಿಮ್ಮ ಗುರಿಯ ಹತ್ತಿರದಲ್ಲೇ ಇರ್ತೀರಿ. ಇಲ್ಲಿ 2-3 ವಿಷಯ ನಿಮಗೆ ಹೇಳಲು ಇಷ್ಟಪಡ್ತೇನೆ. ನಿಮಗೆ ಇಷ್ಟವಾದ ಕೆಲಸ ನೀವು ಇನ್ನೂ ಶುರು ಮಾಡಿಲ್ವಾದರೆ ಇವತ್ತೇ ಅದನ್ನು ಮಾಡಲು ಪ್ರಾರಂಭಿಸಿ. ನೀವು ದೊಡ್ಡ ಚಾಲೆಂಜ್ ಎದುರಿಸಿದರೂ ಅದಕ್ಕೆ ಪಾಸಿಟಿವ್ ಉತ್ತರ ಕೊಡಿ. ನೀವು ಏನನ್ನು ನಿಮ್ಮ ಜೀವನದಲ್ಲಿ ಸಾಧಿಸಲು ಬಯಸುತ್ತೀರೋ ಅದು ಈಗಾಗಲೇ ಸಾಧಿಸಿದಂತೆ ಬರೆಯಿರಿ. ಉದಾಹರಣೆಗೆ, ನಾನು ಈಗಾಗಲೇ ಸ್ವಂತ ಮನೆಯನ್ನು ಪರ್ಚೇಸ್ ಮಾಡಿದಂತೆ. ಈ ಜಗತ್ತು, ಜನರು ನನ್ನನ್ನು ಅತಿ ಪ್ರೀತಿಯಿಂದ ಕಾಣ್ತಿದ್ದಾರೆ. ಎಲ್ಲರ ಜೊತೆ ನನ್ನ ಸಂಬಂಧ ಸುಮಧುರವಾಗಿದೆ. ನಾನು ಸಾಕಷ್ಟು ಹಣ ಗಳಿಸಲು ಪ್ರಾರಂಭಿಸಿದ್ದೇನೆ. ನಾನು ವ್ಯವಹಾರದಲ್ಲಿ ಯಶಸ್ವಿಯಾಗಿದ್ದೇನೆ. ನನ್ನ ಮದುವೆ ಒಂದು ಯಶಸ್ಸಿನ ಪ್ರಯಾಣ ಆಗಿದೆ. ನನ್ನ ಆರೋಗ್ಯ ಸುಧಾರಿಸುತ್ತಿದೆ. ನಾನು ಎಲ್ಲರೊಂದಿಗೆ ಸಂತೋಷವಾಗಿದ್ದೇನೆ. ನನ್ನ ಮನಸ್ಸು, ದೇಹ ಎರಡೂ ಆರೋಗ್ಯದಿಂದ ಇವೆ. ನೀವೇ ಸ್ವತಃ ಇಂತಹ ಹೇಳಿಕೆ ನೀಡಲು ಆರಂಭಿಸಿದರೆ ನಂತರ ಕ್ರಮೇಣ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಬಗ್ಗೆ ಪಾಸಿಟಿವ್ ಇಮೇಜ್ ರಚಿಸಲು ಶುರು ಮಾಡುತ್ತೆ. ಯಾಕೆ ಈ ಪಾಸಿಟಿವ್ ಇಮೇಜ್ ನಮಗೆ ಮುಖ್ಯ? ನಿಮ್ಮೊಳಗಿನ ನೆಗೆಟಿವ್ ಇಮೇಜಸ್ ಕಡಿಮೆ ಮಾಡಲು. ನಿಧಾನವಾಗಿ ನಿಮ್ಮ ನೆಗೆಟಿವ್ ವಿಚಾರಗಳು ಪೂರ್ತಿ ಕಡಿಮೆ ಆಗಲು ಶುರುವಾಗುತ್ತೆ. ನೆಗೆಟಿವ್ ಪ್ಯಾಟರ್ನ್ ಕಡಿಮೆ ಆದಂತೆ ಕ್ರಮೇಣ ನೀವು ಹೆಚ್ಚು ನಿಮಗೋಸ್ಕರ ಕೆಲಸ ಮಾಡಲು ಆರಂಭ ಮಾಡ್ತೀರಿ. ಗುಡ್ ವೈಬ್ರೇಷನಲ್ಲಿ ಕೆಲಸ ಮಾಡ್ತೀರಿ. ನೀವು ಏನನ್ನಾದರೂ ಗುಡ್ ವೈಬ್ರೇಷನಲ್ಲಿ ಮಾಡಿದಾಗ ಪಾಸಿಟಿವ್ ರಿಸಲ್ಟ್ಸ್ ಗ್ಯಾರಂಟಿ. ನಿಮ್ಮ ಸುಪ್ತ ಮನಸ್ಸು ಪಾಸಿಟಿವ್ ರಿಸಲ್ಟ್ಸ್ಗಳನ್ನು ಹುಡುಕಲು ಆರಂಭ ಮಾಡ್ತದೆ. ನಾವು ಆಗಾಗ್ಗೆ ನಮ್ಮ ಪ್ರಯತ್ನ ಬಿಡಲು ಯೋಚಿಸ್ತೀವಿ. ನಾವು ಎಂದಿಗೂ ಸರಿಯಾದದನ್ನು ಮಾಡೇ ಇಲ್ಲ ಅಂತ ಭಾವಿಸ್ತೀವಿ. ನಾವು ಜನರನ್ನ ಜಾಸ್ತಿ ಟೀಕೆ ಮಾಡ್ತೀವಿ. ಇದರಿಂದ ನಮ್ಮ ಸ್ವಂತದ ಇಮೇಜ್ ನಾವೇ ದುರ್ಬಲಗೊಳಿಸ್ತೀವಿ. ನಿಮ್ಮ ಶಕ್ತಿಯನ್ನು ನೀವೇ ಕಡಿಮೆ ಮಾಡ್ತಿದ್ದೀರಿ. ಅದರಿಂದ ಏನೂ ಪ್ರಯೋಜನ ಇಲ್ಲವೇ ಇಲ್ಲ. ನೀವು ರಾತ್ರಿ ಮಲಗುವ ಮುನ್ನ ಯಾವುದು ಇನ್ನೂ ಬಾಕಿ ಇದೆ ಅಲ್ಲಿ ಗಮನ ಕೊಡಿ. ನಿಮ್ಮ ವೈಬ್ರೇಷನ್ಗೆ ಒಂದು ಡೈರೆಕ್ಷನ್ ಸಿಗುತ್ತೆ. ನಿಮ್ಮ ದೇಹಕ್ಕೆ ಒಂದು ದಿಕ್ಕು ಸಿಗುತ್ತೆ. ನಿಮ್ಮ ಜೀವಕೋಶಗಳಿಗೆ ಒಂದು ಡೈರೆಕ್ಷನ್ ಸಿಗುತ್ತೆ. ನೀವು ಅಲ್ಲಿ ಹೋಗಬೇಕು. ಅದು ಏನೇ ಇರಬಹುದು. ನಿಮ್ಮ ಮದುವೆ ಆಗಬಯಸುವುದು, ನಿಮ್ಮ ಹಣ ಗಳಿಸಲು ಇರಬಹುದು, ನಿಮ್ಮ ಕರಿಯರ್ನಲ್ಲಿ ಯಶಸ್ಸು, ನಿಮ್ಮ ಆರೋಗ್ಯ ಎಲ್ಲ. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಲ್ಲ ಸಾಧಿಸಿದ್ದೀರಿ ಅಂತ ತಿಳಿಯಿರಿ. ನಿಮ್ಮ ಸಂತೋಷ, ಸುಖದ ಅನುಭವ ನಿಮ್ಮ ಜನರ ಜೊತೆ ಹಂಚಿಕೊಳ್ಳುವುದನ್ನು ಮಾಡಿ. ಆಗ ನಿಮ್ಮ ಸುಪ್ತ ಮನಸ್ಸು ಇದೆಲ್ಲ ಆಲ್ರೆಡಿ ಆಗಿದೆ ಅಂತ ಅರ್ಥ ಮಾಡಿಕೊಳ್ಳುತ್ತೆ. ಇದೇ ರೀತಿ ನಿಮ್ಮ ಸೂಕ್ತ ಮನಸ್ಸನ್ನು ವಿಜುವಲೈಸೇಷನ್ ಜೊತೆ ಮ್ಯಾಚ್ ಮಾಡಿ. ವಿಜುವಲೈಸೇಷನ್, ದೃಷ್ಟೀಕರಣ ಇದೇನೋ ಕಷ್ಟಕರ ವಿಷಯ ಅಲ್ಲ. ಶಾಂತವಾದ ಜಾಗೆಯಲ್ಲಿ 5 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಸಕ್ಸಸ್ ಸಾಧಿಸಿದ ಸ್ಥಿತಿ ಕಲ್ಪನೆ ಮಾಡಿ ಸಾಕು. ಪ್ರತಿಯೊಬ್ಬರೂ ವಿಜುವಲೈಸೇಷನ್ ಮಾಡಬಹುದು. ನಿಮ್ಮ ಬೆಡ್ರೂಮ್, ನಿಮ್ಮ ಮನೆ, ನಿಮ್ಮ ಫ್ರೆಂಡ್ಸ್, ನಿಮ್ಮ ಸಕ್ಸಸ್ ಹೇಳಿದ ತಕ್ಷಣ ಅದರ ಚಿತ್ರ ನಿಮ್ಮ ಮನಸ್ಸಿಗೆ ಬರುತ್ತೆ. ಇದೇ ರೀತಿ ನಿಮ್ಮ ಯಶಸ್ಸಿನ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಅದನ್ನು ಬಾಯಲ್ಲಿ ಹೇಳಲು ಪ್ರಾರಂಭಿಸಿ. ಇದು ನಿಮಗೆ ಖುಷಿಯ ಅನುಭವ ನೀಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ. ನಿಮ್ಮ ವೈಬ್ರೇಷನ್ ಇನ್ನೂ ಪಾಸಿಟಿವ್ ಆಗುತ್ತೆ. ಈ ವಿಷಯದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿ ನೆಗೆಟಿವ್ ಭಾವನೆಗಳು ಇದ್ದರೆ ಅವುಗಳನ್ನು ದೂರ ಸರಿಸಬೇಡಿ. ಸಾಮಾನ್ಯವಾಗಿ ನಮ್ಮಲ್ಲಿರುವ ನೆಗೆಟಿವಿಟಿ ಒಪ್ಪಲು ನಾವು ಬಯಸುವುದಿಲ್ಲ. ನಾವು ಯಾವುದನ್ನು ಮುಚ್ಚಿಟ್ರೂ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನೆಗೆಟಿವಿಟಿಯನ್ನು ಸಹ ನಾವು ಒಪ್ಪಿಕೊಳ್ಳಲೇಬೇಕು. ಹೌದು, ನನಗೆ ಕೋಪ, ಹತಾಶೆ, ದುಃಖ ಆಗ್ತಿದೆ, ಆದರೆ ನಾನು ಇನ್ನೂ ಅದನ್ನು ಅನುಭವಿಸಲು ರೆಡಿ ಇಲ್ಲ
ಅಂತ ನಿರ್ಧರಿಸಿ. ಬದಲಾಗಿ ನಾನು ಪ್ರೀತಿ, ಅಂತಃಕರಣ, ಜನರ ಸಹಾಯ ಬಯಸ್ತೀನಿ, ಜನರ ಪ್ರೀತಿ ನನಗೆ ಬೇಕು, ಈ ರೀತಿ ಭಾವನೆಗಳ ದಿಕ್ಕನ್ನು ಬದಲಿಸಿ. ಇದೇ ರೀಪ್ರೋಗ್ರಾಮಿಂಗ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ದಿನದ ಸಮಯದಲ್ಲಿ ನೆಗೆಟಿವ್ ಭಾವನೆ ಬಂದರೆ ಅದರ ಡೈರೆಕ್ಷನ್ ಪಾಸಿಟಿವ್ ಕಡೆಗೆ ಬದಲಿಸಿ. ಇದೇ ರೀತಿ ರಾತ್ರಿ ವೇಳೆಯಲ್ಲಿ ಮಲಗುವಾಗ ಸಹ ಮಾಡಿ. ಕ್ರಮೇಣ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಖುಷಿಯ ಅನುಭವ ಆಗತ್ತೆ. ಆಗ ನೀವು ನಿಮ್ಮ ಎಲ್ಲ ಗುರಿಯ ಬಗ್ಗೆ ಗಂಭೀರವಾಗಿ ಯೋಚನೆ ಶುರು ಮಾಡ್ತೀರಿ. ಆಕ್ಷನ್ ಆವಾಗ ಶುರು ಆಗತ್ತೆ. ಆಗ ಈ ಪ್ರಯತ್ನ, ಹೋರಾಟ, ರಾಜಿ ಇವೆಲ್ಲ ಕಷ್ಟ, ಲೈಫ್ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಂತ ಅನಿಸಬಹುದು. ಆದರೆ ಇವನ್ನೆಲ್ಲ ಸಂತೋಷದಿಂದನೂ ಸಹ ಮಾಡಬಹುದು ಅಲ್ವೇ? ನಾನು ಏನೇ ಮಾಡಿದರೂ ಖುಷಿಯಿಂದ ಮಾಡ್ತೇನೆ ಎಂಬ ಭಾವನೆ ಗಟ್ಟಿಯಾಗಬೇಕು. ಇದನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಿ. ಆಗ ನಿಮ್ಮ ಕನಸು ನನಸಾಗೋದಕ್ಕೆ ಟೈಮ್ ಹಿಡಿಯಲ್ಲ. ಬೇಗನೆ ನಿಮ್ಮ ಗುರಿ ತಲುಪ್ತೀರಿ. ನೀವು ಈ ಸಂದೇಶ ಮತ್ತು ವಿಡಿಯೋ ಇಷ್ಟಪಟ್ಟಿದ್ದೀರಿ ಅಂತ ಭಾವಿಸ್ತೀನಿ. I wish you all a lot of happiness. Please share this video and do make comments. ಎಲ್ಲರಿಗೂ ಒಳ್ಳೆಯದಾಗಲಿ. All the best.